ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗಲ್ಲ ಎಂದಿದ್ರು. ಬಳಿಕ ಅಯೋಧ್ಯೆಗೆ ಹೋಗುತ್ತಿದ್ದೇನೆಂದು ಹೇಳುತ್ತಿದ್ದಾರೆ. ಹೀಗಾಗಿ ಇದು ನಿಜವಾದ ಭಕ್ತಿಯಲ್ಲ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನೋದು ಈ ಮೂಲಕ ತಿಳಿಯುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮ ಜನ್ಮಭೂಮಿ ಹೋರಾಟ 1980-81ರಿಂದ ಆರಂಭ ಆದಾಗಲಿಂದಲೂ ಕಾಂಗ್ರೆಸ್ ಇದೇ ರೀತಿ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ. ಇದೀಗ ಮಂದಿರ ಉದ್ಘಾಟನೆಗೆ ಆಹ್ವಾನ ಆಮಂತ್ರಣ ಪತ್ರಿಕೆ ನೀಡಿದರೂ ಕೂಡ ಬರುವುದಿಲ್ಲ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ್ರು. ಇನ್ನು ಸರ್ಕಾರ ರಜೆ ನೀಡದ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದು ರಜೆ ನೀಡದೇ ಇರುವುದಕ್ಕೆ ಇದೇ ಕಾರಣ. ಸಿಎಂ ಸಿದ್ದರಾಮಯ್ಯ ರಜೆ ನೀಡುವ ಕುರಿತು ರಾಹುಲ್ ಗಾಂಧಿಗೆ ಕೇಳಿರಬಹುದು, ಅವರು ಬೇಡ ಎಂದಿದ್ದಾರೆ, ಅದಕ್ಕೆ ರಜೆ ನೀಡದೇ ಇರಬಹುದು ಅಂತ ಟೀಕಿಸಿದ್ರು. विनायक ನಾನು ಹಿಂದೂ ಹೇಳಿದ್ದೇನೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥವ್ರು. ಎಲ್ಲೇ ಅಲ್ಲಿ ಹೋಗೋದ್ರ ಬಗ್ಗೆ ಗೊಂದಲ, ಅಲ್ಲಿ ಹೋಗಿ ನೋಡ್ರಿ, ಅವ್ರು ಮೊದಲಿನಿಂದನೂ ರಾಮ ಜನ್ಮಭೂಮಿ ಹೋರಾಟ ಏನು 1980-81ರಲ್ಲಿ ಶುರುವಾಯಿತು. ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಟರ್ನಲಿ ಕನ್ಫ್ಯೂಸ್ಡ್. ಅವರು ಎಲ್ಲ ವಿಷಯದಲ್ಲೂ ಹಂಗೆ ಇದ್ದಾರೆ, ಇದರಲ್ಲಂತೂ ಭಯಂಕರ ಕನ್ಫ್ಯೂಷನ್ ಅವರು. ಹಾಗಾಗಿ ಇನ್ವಿಟೇಷನ್ ಕೊಡಲ್ಲ ಅಂದರು. ಅತ್ಯಂತ ಗೌರವಪೂರ್ಣವಾಗಿ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಕೊಟ್ಟ ನಂತರ ನಾವು ಹೋಗ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಭಾಳ ಚರ್ಚೆ ಮಾಡಿ ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ಹೋಗಲ್ಲ ಅಂತಂದರು. ಆಮೇಲಿಂದ ಅದು BJP RS, ಇಲ್ಲಿ BJP RS ಎಲ್ಲ ಜನ ಬಂದಿದ್ದಾರೆ, ಎಲ್ಲ ಸ್ವಾಮಿಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸೊ ಈಗ ಹಾಲಿಡೇ ಕೊಡಬೇಕು ಕೊಡಬಾರದು, ರಜೆ ಕೊಡಬೇಕು ಕೊಡಬಾರದು, ಇದಕ್ಕೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕೇಳಿರ್ಬೇಕು. ರಾಹುಲ್ ಗಾಂಧಿ ಅವರು ಬೇಡ ಅಂತಾರೆ. ಮತ್ತು ಅಷ್ಟಾಗಿ ಸಿದ್ದರಾಮಯ್ಯ ಸ್ವತಃ ಹಿಂದೂ ವಿರೋಧಿ ಇದ್ದೇ ಇದ್ದಾರೆ. ಜನರ ಭಾವನೆಗಳು ಹೆಂಗದ, ಜನರ ಭಾವನೆಗೆ ಎದುರು ಹೋಗ್ತಾ ಇದ್ದಾರೆ. ಅವರು ಶ್ರದ್ಧೆ ಭಕ್ತಿಯಿಂದ ಹೋಗ್ತಾ ಇಲ್ಲ. ಮೊದಲು ಹೋಗ್ತೀನಿ ಅಂದಿದ್ರೆ ಅವ್ರು ಭಕ್ತಿಯಿಂದ ಹೋಗ್ತಾರೆ, ನಾವು ಒಪ್ಕೊಳ್ತಾ ಇದ್ವಿ. ಈಗ ಶ್ರದ್ಧೆಯಿಂದ ಹೋಗ್ತಾ ಇಲ್ಲ, ಜನರಿಗೆ ಓಟಿಗೆ ಎದುರು ಹೋಗ್ತಾ ಇದ್ದಾರೆ.